ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರುತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಇದ್ದೇ ಇರುತ್ತಲ್ವ ಕೆಲಸಗಳು. ಆ ಕೆಲಸಗಳು ಮಾಡ್ಕೊಳಕ್ಕಿಂತ ಮುಂಚೆ ಇವತ್ತು ನಾನು ಮಾರ್ನಿಂಗ್ ರೂಟೀನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕೂಡೋದು, ಆಮೇಲೆ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಕೂಡ ಮುಗಿಸ್ಕೊಂಬಂದ್ಬಿಡ್ತೀನಿ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಹೊರಗಿನ ಕಸ ಗುಡಿಸಿ ನೀರು ಹಾಕಿ ಬಾಗಿಲೆಲ್ಲ ಒರೆಸಿ ಬಾಗಿಲು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತೀನಿ. ಇನ್ನು ಮನೆ ಹತ್ರ ಹೂವು ಕೂಡ ಬಿಟ್ಟಿದ್ದು, ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇತ್ತು, ಅದಕ್ಕೋಸ್ಕರ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ನಾನು ನೆನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನು ತಿಂಡಿ ಮಾಡೋಣ ಅಂತಂದೇಳಿ. ಯಾಕೋ ಸ್ವಲ್ಪ ಪಾಲಕ ಸೊಪ್ಪು ಮಿಕ್ಕಿತ್ತು ಮನೆಗೆ. ಪಾಲಕ ಸೊಪ್ಪು ಇರೋದ್ರಿಂದ ಪಾಲಕ ಸೊಪ್ಪಲ್ಲೇ ಏನಾದರೂ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಫಸ್ಟು ಒಲೆ ಎಲ್ಲ ಪೂಜೆ ಮಾಡಿಕೊಂಡು ಒಲೆ ಹಚ್ಚಿ ಫಸ್ಟು ಒಂದು ಕಡೆಗೆ ಅನ್ನಕ್ಕೆ ಇಟ್ಟಿದ್ದೀನಿ ವೈಟ್ ರೈಸ್ ಮಾಡೋಕ್ಕೆ. ಅದಾದಮೇಲೆ ಡಿಟಾಕ್ಸಿನ್ ಮಾಡ್ಕೊಳಕ್ಕೋಸ್ಕರ ಒಂದು ಲೋಟ ನೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ದೀನಿ. ಈ ಥರ ಕುಡಿಯೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮಲಬದ್ಧತೆ ಏನಾದರೂ ಇತ್ತು ಅಂತಂದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹೊಟ್ಟೆ ಸಮಸ್ಯೆಗಳಿಗೆ ತುಂಬ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಇದನ್ನು ಡೈಲಿ ರೂಟೀನಲ್ಲಿ ಸೇರಿಸ್ಕೊಳೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಇದನ್ನು ವಾರದಲ್ಲಿ 2-3 ಸತಿನಾದರೂ ಮಾಡ್ಕೊಂಡು ಕುಡಿತೀನಿ. ಇದಕ್ಕೆ ಬೆಲ್ಲನೂ ಮಿಕ್ಸ್ ಮಾಡ್ಕೋಬೋದು. ನಾನು ಬೆಲ್ಲ ಹಾಕಿಲ್ಲ, ಹಾಗೆ ಕುದಿಸ್ಕೊಂಡು ಕುಡಿತಾ ಇದ್ದೀನಿ. ನಾನು ಕುಡಿಯೋದಲ್ಲದೆ ನಮ್ಮ ಮನೆಯವ್ರಿಗೂ ಕುಡಿಸ್ತೀನಿ. ಅವರು ಇಷ್ಟಪಟ್ಟು ಕುಡಿಯೋಲ್ಲ, ತುಂಬ ಕಷ್ಟಪಟ್ಟು ಕುಡಿತಾರೆ. ನಾನು ಕೊಡ್ತೀನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕುಡಿತಾರೆ. ಏನೋ ಆರೋಗ್ಯಕ್ಕೆ ಒಳ್ಳೇದಂತ ಮಾಡಿಕೊಡ್ತಾಳೆ, ನಾನು ಇಲ್ಲ ಅನ್ಬಾರ್ದಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕುಡಿತಾರೆ ಅವರು ಕೂಡ. ಅವರು ಅದನ್ನು ಶೋಧಿಸ್ಕೊಂಡು ಕುಡಿದ್ವಿ. ಇನ್ನು ಕುಡಿದ್ಮೇಲೆ ಅನ್ನಕ್ಕೂ ರೆಡಿ ಮಾಡಿಟ್ಟಿದ್ನಲ್ಲ, ಅದು ರೆಡಿ ಆಗ್ತಾಯಿತ್ತು. ಅದಕ್ಕೆ ಟಿಫನ್ಗೆ ತರಕಾರಿನ ಹೆಚ್ಕೊಳೋಣ ಅಂದ್ಕೊಂಡು ತರಕಾರಿ ಕೂಡ ಹೆಚ್ಕೊತಿದ್ದೀನಿ. ಇನ್ನು ತರಕಾರಿ ಬಂದು ಈರುಳ್ಳಿ, ಹಸಿಮೆಣ್ಸಿಕಾಯಿ, ನಾರ್ಮಲಾಗಿ ಟೊಮಾಟೊ ಹಣ್ಣು ಮತ್ತು ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಪಾಲಕ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೀಜ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ತರಕಾರಿನ ತೊಗೊಂಡಿದ್ದೀನಿ. ನಾನು ಮಾಡೋ ರೆಸಿಪಿನ ಟ್ರೈ ಮಾಡೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ಪಾಲಕ ಸೊಪ್ಪಲ್ಲಿ ಸೊಪ್ಪನ್ನು ಬೇಯಿಸಿ ಮಿಕ್ಸಿ ಮಾಡಿದರೆ ಅದು ಪಾಲಕ್ ರೈಸ್ ಆಗುತ್ತೆ. ನಾನಿವತ್ತು ಹೊಸ ಥರ ಮಾಡೋಣ ಅಂದ್ಕೊಂಡು ಡೈರೆಕ್ಟ್ ನಾನು ಚಿತ್ರಾನ್ನ ಮಾಡ್ತೀವಲ್ಲ, ಚಿತ್ರಾನ್ನಕ್ಕೆ ಪಾಲಕ ಸೊಪ್ಪನ್ನು ಉದುರಿಸಿ ಮಾಡಿದರೆ ಹೆಂಗಿರುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಅದನ್ನು ಮಾಡ್ಕೊಳಕ್ಕೆ ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ಮತ್ತು ಉದ್ದಿನ ಬೇಳೆನ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಅದು ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಫ್ರೈ ಮಾಡಿಕೊಂಡೆ. ಅದನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನೂ ಮತ್ತು ಟೊಮೆಟೊ ಹಣ್ಣನ್ನು ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನು ಉಪ್ಪು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಬಾಡಿಸ್ಕೊತಿದ್ದೀನಿ. ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊತಿದ್ದೀನಿ. ಬಾಡಿಸ್ಕೊಂಡ್ಮೇಲೆ ಹೆಚ್ಚಿರೋಂಥ ಪಾಲಕ ಮತ್ತು ತುರಿದಿರೋಂಥ ಕೊಬ್ಬರಿನೂ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ನನಗೆ ಯಾಕೋ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಮಧ್ಯದಲ್ಲೇ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ಹುಣಸೆಹಣ್ಣಿನ ರಸ ಹಾಕ್ಕೋಬೋದು, ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಅದೆರಡು ಫ್ರೈ ಆದಮೇಲೆ ಮಾಡಿಟ್ಟಿರೋಂಥ ಅನ್ನನ ಹಾಕಿ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿ ನೋಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಬಂದಿತ್ತು.
ಸೊಪ್ಪು ಬಾಯಿಗೆ ಸಿಕ್ಕರೆ ಅದು ಯಾವ ಥರ ಇರುತ್ತೇನೋ ಅಂದ್ಕೊಂಡಿದ್ದೆ. ಅಂದರೆ ಬರೀ ಎಣ್ಣೆಲಿ ಫ್ರೈ ಮಾಡಿರೋದಲ್ಲ, ಹಂಗಾಗಿ ಯಾವ ಥರ ಇರುತ್ತೇನೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊತ ಕಲಿಸಿ ಕೊಟ್ಟೆ ನಮ್ಮ ಮನೆಯವರಿಗೆ. ಇಲ್ಲ ತುಂಬ ಚೆನ್ನಾಗಿದೆ, ನಾನು ಸುಳ್ಳು ಹೇಳ್ತಿಲ್ಲ ಅಂತ ಹೇಳಿದರು. ಸರಿ ಬಿಡು ಅಂತಂದೇಳಿ ಸುಮ್ಮನಾದೆ ನಾನು ಕೂಡ. ಈ ಥರ ಎಲ್ಲ ನಮಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಕಾಣಿಸುತ್ತೆ. ಈ ಕಡೆಗೆ ಅರಿಶಿನೂ ಜಾಸ್ತಿ ಹಾಕಿಲ್ಲ, ಗರಂ ಮಸಾಲನೂ ಜಾಸ್ತಿ ಹಾಕಿಲ್ಲ, ಖಾರದ ಪುಡಿನೂ ಜಾಸ್ತಿ ಹಾಕಿಲ್ಲ, ಎಲ್ಲ ಸರಿಯಾಗಿತ್ತು. ಅವರು ಹೇಳ್ತಿದ್ದಾರೆ ನೋಡಿ ಸೂಪರ್ ಆಗೈತೆ, ಚೆನ್ನಾಗೈತೆ ಅಂತ, ಏನೇನೋ ಟ್ರೈ ಮಾಡ್ತೀಯಲ್ಲ ಅಂತ. ನನ್ನ ಮಗ ಕೂಡ ಚೆನ್ನಾಗೈತಮ್ಮ ಅಂತ ತಿನ್ಕೊಂಡ. ಇನ್ನು ಅವ್ರು ಆಫೀಸಿಗೆ ಹೊರಟ್ರು. ಆಫೀಸಿಗೆ ಹೊರಟ ಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿದ್ದಿಲ್ಲ ಇನ್ನೂ. ಮೊನ್ನೆ ಮಂಗಳವಾರನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು, ಇವತ್ತು ಗುರುವಾರ ಹೆಂಗೂ ನಾಳೆ ಕ್ಲೀನ್ ಮಾಡೋಂಗೆ ಇರಲ್ಲ, ಇವತ್ತೇ ಕ್ಲೀನ್ ಮಾಡೋಣ ಅಂದ್ಕೊಂಡು ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಫಸ್ಟು ಒಣ ಬಟ್ಟೆಯಲ್ಲಿ ಈ ಥರ ಒರೆಸ್ಕೊಳ್ತೀನಿ. ಎಲ್ಲ ಒರೆಸ್ಕೊಂಡಾದ್ಮೇಲೆ ಎಲ್ಲನೂ ತೆಗ್ದಿಟ್ಟಿರ್ತೀನಿ. ಕಾಯಿ ಚೊಂಬುವನ್ನೆಲ್ಲ ತೆಗೆದು ಕಾಯಿನ ಒಂದು 20 ನಿಮಿಷನಾದರೂ ನೆನೆಯೋಕ್ಕೆ ಇಡಬೇಕು ನೀರಲ್ಲಿ. ಹಂಗಿಟ್ರೆ ಮೊಳಕೆ ಕೂಡ ಬರುತ್ತೆ. ನಾನು ಲಾಸ್ಟ್ ಟೈಮ್ ಮೊಳಕೆ ಬಂದಿತ್ತಲ್ಲ, ಆ ಕಾಯಿ ಸ್ವಲ್ಪ ಮೊಳಕೆ ಎಲ್ಲ ಒಣಗೋಗಿತ್ತು. ನಾನು 4-5 ದಿನ ಮಾಡೋಂಗಿರಲಿಲ್ಲ ಪೂಜೆನ, ಆವಾಗ ಒಣಗೋಗ್ಬಿಟ್ಟಿತ್ತು. ಅದನ್ನು ತೆಗೆದು ಇಟ್ಟಿದ್ದೀನಿ. ಈಗ ಮತ್ತೆ ಬೇರೆ ಕಾಯಿನ ಮೊನ್ನೆ ಶುಕ್ರವಾರದಿಂದ ಇಟ್ಟಿದ್ದೀನಿ. ಇನ್ನು ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಪುಟ್ಟದಾಗೆ ರಂಗೋಲಿ ಹಾಕ್ಲಾರ್ದೇ ನಾನು ಪೂಜೆನೇ ಮಾಡೋಲ್ಲ. ಹಂಗಾಗಿ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಸುಮಾರು ಸತಿ ಹೇಳಿದ್ದೀನಿ, ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆ ವೇವ್ಸು ಇರುತ್ತೆ ಮನೆಯಲ್ಲಿ, ಪಾಸಿಟಿವ್ ವೇವ್ಸ್ ಇರುತ್ತೆ ಅಂತ. ಅದು ನಿಜಾನೇ. ಯಾವಾಗಾದರೂ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಆ ಫಲಿತಾಂಶ ಗೊತ್ತಾಗುತ್ತೆ. ಹೆಂಗೆ ಅಂದರೆ ಸ್ವಲ್ಪನಾದರೂ ಒಂದೆರಡು ಗೆರೆನಾದರೂ ಎಳೆದು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆನ ಇಟ್ಟು ಪೂಜೆ ಮಾಡೋದ್ರಿಂದ ಪಾಸಿಟಿವ್ ವೇವ್ಸ್ ಯಾವಾಗಲೂ ಮನೆಯಲ್ಲಿ ಒಳಗೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಕರ್ಪೂರ ಬೆಳಗೋದ್ರಿಂದನೂ ಅಷ್ಟೇ, ಕರ್ಪೂರ ಲೋಬಾನ ಆ ಥರ ಎಲ್ಲ ಹಾಕೋದ್ರಿಂದ ಪಾಸಿಟಿವ್ ವೇವ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪುರಾಣದಲ್ಲಿ ಈ ಥರ ಪೂಜೆ ಮಾಡೋದು ಅಂತ ಶಾಸ್ತ್ರೋಕ್ತವಾಗಿ ಹೇಳಿದರೆ ಅದೇ ಥರನೇ ಮಾಡಬೇಕು ಅಂತಲೂ ಹೇಳ್ತಾರೆ. ದೊಡ್ಡವರು ಕೂಡ ಅದನ್ನೇ ಹೇಳ್ತಾರೆ. ನಾನು ಕೂಡ ಅದನ್ನು ಅನುಸರಿಸ್ಕೊತ ಬಂದಿದ್ದೀನಿ. ನಾನು ಯಾವಾಗಲೂ ಇದೇ ಥರನೇ ಪೂಜೆ ಮಾಡ್ಕೊಳೋದು. ನಾನು ಮದುವೆಗಿಂತ ಮುಂಚೆಯಿಂದನೂ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ನಾನು ನಮ್ಮ ತವ್ರ ಮನೆಯಲ್ಲಿ ಮನೆ ಹಿಂದೆ ದೇವಸ್ಥಾನ ಇತ್ತು. ಸೊ ಹಂಗಾಗಿ ದೇವಸ್ಥಾನದಲ್ಲಿ ಎಲ್ಲ ಹೇಳ್ಕೊಡೋರು, ಇದೆಲ್ಲ ಈ ಥರ ಮಾಡು ಅಂತ. ಹಂಗಾಗಿ ನಾನು ಅವರಿಂದನೇ ಎಲ್ಲ ಕಲ್ತಿದ್ದು. ನಮ್ಮ ಚಿಕ್ಕಿ ಒಬ್ಬರಿದ್ದಾರೆ, ಅವ್ರಿಗೆ ನಾನು ಈಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ಈ ಸಂಸ್ಕೃತಿನೆಲ್ಲ ಅವರನ್ನೇ ಕಲಿಸ್ಕೊಟ್ಟಿದ್ದು. ನನ್ನನ್ನು ಅವರು ಸ್ವಂತ ಮಗಳ ಥರ ನನ್ನನ್ನು ನೋಡ್ತಾ ಇದ್ದರು. ಈಗ ಅವರು ನನ್ನ ಜೊತೇಲಿಲ್ಲ, ಹಂಗಂತ ಅವರು ಇಲ್ಲ ಅಂತಲ್ಲ, ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಸ್ವಲ್ಪ ನಮಗೂ ಅವ್ರಿಗೂ ಮಾತು ಕಡಿಮೆ ಆಗಿದೆ ಅನ್ನೋದು ಬಿಟ್ಟರೆ ಇನ್ನೇನು ಸಮಸ್ಯೆನೂ ಆಗಿಲ್ಲ. ಹಾಗಾಗಿ ನಮ್ಮ ಬಾಂಡಿಂಗ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನನ್ನ ಎಲ್ಲ ಕಲ್ಚರ್ಗೂ ಕಾರಣನೇ ಅವರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಾಳಿಗೆ ಅರಿಶಿನ ಕುಂಕುಮನೂ ಹಚ್ಕೊತಿದ್ದೀನಿ. ತಾಳಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ನಮಸ್ಕಾರ ಮಾಡ್ಕೊಳೋದ್ರಿಂದ ಗಂಡನಿಗೆ ಆಯಸ್ಸು ಮತ್ತು ಆರೋಗ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಕೆಲಸ ಮಾಡಿಕೊಂಡೆ. ಮನೆ ಕ್ಲೀನಿಂಗ್ ಅಂದರೆ ಡೀಪಾಗಿ ಏನಲ್ಲ, ಎಲ್ಲ ಅಳ್ಕೊಂಡಿದ್ನಲ್ಲ ಕಿಚನಲ್ಲೆಲ್ಲ ಕ್ಲೀನ್ ಮಾಡಿ ಮುಸ್ರೆನೆಲ್ಲ ಹೊರಗಿಟ್ಟು ಬಟ್ಟೆ ಎಲ್ಲ ತೊಳೆಯೋಕೆ ಹಾಕ್ಕೊಂಡೆ. ಬಟ್ಟೆನೆಲ್ಲ ತೊಳೆದು ಮುಸ್ರೆನೆಲ್ಲ ತಂದು ಜೋಡಿಸಿ ಒಳಗೆ ಜೋಡಿಸಿ ಬಟ್ಟೆನೆಲ್ಲ ತೊಳೆದು ಹಾಕಿದೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.